ಸಾರಂಗಮಠ ಮತ್ತು ಗಟ್ಟಿನ ಮಠದ ಪೂಜ್ಯರಾಗಿರ್ತಕ್ಕಂತಹ ಡಾಕ್ಟರ್ ಪ್ರಭು ಸಾರಂಗದೇವ ಶಿವಾಚಾರ್ಯರನ್ನು ನನ್ನ ಮನೋಮಂದಿರದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಜಿ.ಪಿ. ಬೋರ್ವಾಲ್ ಕಲಾ ವಾಣಿಜ್ಯ ಹಾಗೂ ಪಿ.ವಿ. ಸಾಲಿಮಠ ವಿಜ್ಞಾನ ಮಹಾವಿದ್ಯಾಲಯರಾಗಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಜಗತ್ ಪ್ರಸಿದ್ಧ ವಿಜ್ಞಾನಿಗಳಾಗಿರ್ತಕ್ಕಂತಹ ಪದ್ಮಶ್ರೀ ಡಾಕ್ಟರ್ ಸುಬ್ಬಣ್ಣ ಅಯ್ಯಪ್ಪನರವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತಹ ಅವರ ಧರ್ಮಪತ್ನಿಯವರಾಗಿರ್ತಕ್ಕಂತಹ ಶ್ರೀಮತಿ ಉಮಾದೇವಿ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಸಂಸ್ಥೆಯ ಎಲ್ಲ ಆಡಳಿತ ಮಂಡಳಿಯ ಸರ್ವ ಸದಸ್ಯರೇ ಹಾಗೂ ನಮ್ಮ ಸಂಸ್ಥೆಯ ವಿವಿಧ ಮಹಾವಿದ್ಯಾಲಯಗಳಿಂದ ಆಗಮಿಸಿರ್ತಕ್ಕಂತಹ ಎಲ್ಲ ಕಾಲೇಜುಗಳ ಪ್ರಾಚಾರ್ಯರೇ ಹಾಗೂ ಪ್ರಾಧ್ಯಾಪಕರೇ ಹಾಗೂ ನನ್ನ ಪ್ರೀತಿಯ ಎಲ್ಲ ಮುದ್ದು ವಿದ್ಯಾರ್ಥಿನಿಯರೇ, ಇವತ್ತಿನ ದಿನ ಅದೇದಾಗಿ ನಮ್ಮ ಮಹಾವಿದ್ಯಾಲಯಕ್ಕೆ ಆಗಮಿಸಿರ್ತಕ್ಕಂತಹ ಪ್ರೊಫೆಸರ್ ಆರ್.ಬಿ. ಬೆಳ್ಳಿಯವರು ಸಹಿತ ಮಹಾವಿದ್ಯಾಲಯ ಸಲುವಾಗಿ ಪೂರ್ಣವಾಗಿರ್ತಕ್ಕಂತಹ ಸ್ವಾಗತವನ್ನು ಕೋರುತ್ತೇನೆ. ಇವತ್ತು ನಮ್ಮ ಕಾಲೇಜಿನ ದಿನ ನಿಜವಾಗಿ ಸುವರ್ಣ ಅಕ್ಷರಗಳಿಂದ ಬರೆದಿರುವಂತಹ ದಿನ. ಎಷ್ಟು ಸಂಭ್ರಮ, ಬಹಳ ಸಂಭ್ರಮ ನಮ್ಮೆಲ್ಲರಲ್ಲಿ ಮನೆ ಮಾಡಿದೆ. ಎಲ್ಲರ ಮುಖದಲ್ಲಿ ನಗು ತುಂಬಿಕೊಂಡಿದೆ. ಇದಕ್ಕೆ ಕಾರಣ ಭಾರತದ ಸರ್ವಶ್ರೇಷ್ಠ ವಿಜ್ಞಾನಿಗಳಾಗಿರ್ತಕ್ಕಂತಹ ಡಾಕ್ಟರ್ ಪದ್ಮಶ್ರೀ ಡಾಕ್ಟರ್ ಎಸ್ ಅಯ್ಯಪ್ಪನವರು ನಮ್ಮ ಕರ್ನಾಟಕದವರೇ, ನಮ್ಮ ಕನ್ನಡಿಗರೇ ಅಂತ ಹೇಳಲಿಕ್ಕೆ ಬಹಳ ಇವತ್ತು ನನಗೆ ಗರ್ವ ಅನ್ನಿಸ್ತದ. ಭಾರತದ ಸರ್ವೋತ್ತಮ ಪ್ರಶಸ್ತಿಗಳಲ್ಲಿ ಒಂದಾಗಿರ್ತಕ್ಕಂತಹ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂತಹ ಅವರು ಇವತ್ತು ವಿಶೇಷವಾಗಿ ಅವರ ಧರ್ಮಪತ್ನಿಯವರೊಂದಿಗೆ ನಮ್ಮ ಮಹಾವಿದ್ಯಾಲಯಕ್ಕೆ ಬಂದಿರುವುದು ನಮ್ಮ ಸಂಸ್ಥೆಯ, ನಮ್ಮ ಮಹಾವಿದ್ಯಾಲಯದ ಭಾಗ್ಯವೆಂದೇ ನಾನು ಭಾವಿಸುತ್ತೇನೆ. ಶ್ರೀಯುತರು ಕೃಷಿಯಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ಅಪಾರವಾಗಿ ದೊಡ್ಡದಾಗಿರ್ತಕ್ಕಂಥ ಒಂದು ಬಯೋಡಾಟಾ ಇದೆ ಸರ್ ಹೇಳ್ಬೇಕಂದ್ರೆ. ಸುಮಾರು 23ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಸರ್ ಸಂಶೋಧನಾ ಕ್ಷೇತ್ರ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಸಾಕಷ್ಟು ಸಂಘ ಸಂಸ್ಥೆಗಳು ಅವರಿಗೆ ಅವರ ಕೆಲಸ ಕಾರ್ಯಗಳನ್ನು ನೋಡಿ ಪ್ರಶಸ್ತಿಗಳನ್ನು ನೀಡಿದ್ದಾವೆ. ಅದೇ ತರನಾಗಿ ಸರ್ಕಾರದ ಅತ್ಯುನ್ನತ ಸಂಸ್ಥೆಗಳಲ್ಲಿ ಸರ್ ಅಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇಂಫಾಲ್ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿಯೂ ಸರ್ ಸೇವೆಯನ್ನು ಸಲ್ಲಿಸಿದ್ದಾರೆ. ಭಾರತ ಸರಳ ಸಜ್ಜನ ಮೂರ್ತಿಯಾಗಿರ್ತಕ್ಕಂತಹ ಈಗ ವಿದ್ಯಾರ್ಥಿಗಳೊಂದಿಗೆ ಸಂವಾದ ತುಂಬಾ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ಡಾಕ್ಟರ್ ನಾಗರಾಜ್ ಅವರೇ ಧನ್ಯವಾದಗಳು. ಎಲ್ಲರಿಗೂ ನಮ್ಮ ಪದ್ಮರಾಜ ಶಾಲೆ ಎಲ್ಲರಿಗೂ ಆಡಳಿತ ವೃಂದ, ನಮ್ಮ ಪ್ರಾಧ್ಯಾಪಕರು ಮತ್ತು ನಮ್ಮ ಎಲ್ಲ ಶಿಕ್ಷಕ ವೃಂದ, ವಿದ್ಯಾರ್ಥಿನಿಯರು ಯಾಕೆಂದರೆ ತುಂಬ ಜನ ವಿದ್ಯಾರ್ಥಿನಿಯರೇ ಕಂಡ್ರು ಇಲ್ಲಿ, ಆಮೇಲೆ ವಿದ್ಯಾರ್ಥಿಗಳು ಎಲ್ಲರಿಗೂ ಮತ್ತು ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿನ ಈ ಸಭೆಯಲ್ಲಿ ನನಗೆ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದ ಮೇಲೆ ಬೆಳಗ್ಗೆ ಬಂದಾಗಿಂದ ಬಿಜಾಪುರಕ್ಕೆ ಆಶ್ಚರ್ಯ ಮೇಲೆ ಆಶ್ಚರ್ಯ, ಇಂಗ್ಲೀಷಲ್ಲಿ ಶಾಕ್ ಮೇಲೆ ಶಾಕ್ ಅದು ನಡೀತಾ ಇದೆ. ಸೊ ಇವತ್ತು ನಮ್ಮ ಸಭೆಯಲ್ಲಿ ಆಸೀನಾಗಿರುವ ಕೊಡಗು ವಿಶ್ವವಿದ್ಯಾಲಯದ ಸನ್ಮಾನ್ಯ ಕುಲಪತಿಗಳು ಡಾಕ್ಟರ್ ಅಶೋಕ್ ಆಲೂರ್ ಅವರು ಭಾಳ ಹಿರಿಯರು, ನಮಗೆಲ್ಲ ಚೆನ್ನಾಗಿ ತೋಟಗಾರಿಕೆ ವಿಜ್ಞಾನದಲ್ಲಿ ಗೊತ್ತಿದ್ದವರು, ಅವರು ಬಂದಿದ್ದೀರಿ, ಭಾಳ ಧನ್ಯವಾದಗಳು. ಹಾಗೆಯೇ ಕೃಷಿ ವಿಶ್ವವಿದ್ಯಾಲಯದ ಬಿಜಾಪುರ ಕಾಲೇಜ್ ಎಷ್ಟು ಜನ ಹೋಗಿದ್ದೀರಿ? ಕೃಷಿ ಮಹಾವಿದ್ಯಾಲಯ ಕೃಷಿ ಕಾಲೇಜ್ ಎಷ್ಟು ಜನ ಹೋಗಿದ್ದೀರಿ? ಹಿಟ್ಟಿನಹಳ್ಳಿ ಕಾಲೇಜ್ ಎಷ್ಟು ಜನ ಹೋಗಿದ್ದೀರಿ? ಯಾಕಂದರೆ ಮುಂದೆ ನೀವು ಅಲ್ಲಿಗೆ ಸೇರ್ಕೋಬೇಕಾಗ್ಬೋದು. ಅದಕ್ಕೆ ಇವಾಗಿಂದಾನೇ ಅಲ್ಲಿನ ಡೀನ್ ಬಂದಿದ್ದಾರೆ, ಅವರು ಡಾಕ್ಟರ್ ಎ ಭೀಮಪ್ಪನವರು. ಅವ್ರನ್ನ ಇವತ್ತೇ ಕೇಳ್ಬಿಡಿ, ನನ್ನನ್ನು ಅಡ್ಮಿಟ್ ಮಾಡ್ಕೊಳ್ಳಿ ಅಂತ. ಅವಾಗಲೇ ಅಡ್ಮಿಟ್ ಮಾಡ್ಕೊಳ್ಳೋದ್ರಿಂದ ಡಾಕ್ಟರ್ ಭೀಮಪ್ಪನವರೇ. ಮತ್ತು ಈ ಕಾಲೇಜಿನ ಮುಖ್ಯ ಪ್ರಿನ್ಸಿಪಾಲ್ ಆದ ನಮ್ಮ ಡಾಕ್ಟರ್ ಡಿ.ಎಂ. ಪಾಟೀಲ್ ಅವರೇ, ನಮ್ಮ PU ಕಾಲೇಜಿನ ಪ್ರಿನ್ಸಿಪಾಲ್ ಆದ ಡಾಕ್ಟರ್ ಸಿಂಗನಹಳ್ಳಿ ಅವರೇ, ಮತ್ತು ಇಲ್ಲಿ ನಮ್ಮ ಜೊತೆ ಬಂದಿರುವ ಕೃಷಿ ವಿದ್ಯಾಲಯದ ಸಹೋದ್ಯೋಗಿಗಳು ಡಾಕ್ಟರ್ ರವಿ ಬೆಳ್ಳಿಯವರಿದ್ದಾರೆ. ಅವರು ಬೆಳ್ಳಿಯವರು ಬಹಳ ವರ್ಷಗಳಿಂದ
ಈ ಪ್ರದೇಶದಲ್ಲಿ ಭಾಳ ಪರಿಚಿತರು. ಬೆಳ್ಳಿಯವರ ಕಾಲಂ ಓದ್ತೀರಾ? ಪೇಪರಲ್ಲಿ ದಿನ ಬರುತ್ತೆ ಕೃಷಿ ಮೇಲೆ ಒಂದು ಸಣ್ಣ ಅಂಕಣ, ಓದ್ತೀರಾ? ವಿಜಯ ಕರ್ನಾಟಕದಲ್ಲಿ ಬೆಳ್ಳಿ ಅಂಕಣ ಓದ್ತೀರಾ? ಓದದೇ ಇದ್ರೆ ನಾಳೆಯಿಂದ ಬೆಳ್ಳಿ ಅಂಕಣ ಓದಿ ನೀವೆಲ್ಲ ಚಿನ್ನ ಹಾಕ್ತೀರಿ. ಈಗ ಚಿನ್ನ ಆಗ್ಬೇಕಾದ್ರೆ ಬೆಳ್ಳಿ ಅಂಕಣ ಓದಬೇಕು, ಆಯ್ತಾ? ಆಮೇಲೆ ಹಳ್ಳಿಗಳಿಂದ ಬಂದಿರೋ ನಮ್ಮ ಸಹೋದ್ಯೋಗಿಗಳು ಭಾಳ ಹಿರಿಯರು, ಅವರು ಸಂಶೋಧನೆ ಮಾಡ್ತಾರೆ. ಡಾಕ್ಟರ್ ಬಾಬು ಮೋಟಗಿಯವರೇ, ಮತ್ತು ಹೇಳಿದಂಗೆ ಉಮಾ ಮೇಡಮ್ ಅವರೇ, ಅವರು ಫಿಸಿಕ್ಸ್ ಮೇಡಮ್ಮು ಅವರು ಬಂದಿದ್ದಾರೆ. ಮತ್ತು ನಿಮ್ಮೆಲ್ಲರಿಗೂ ಇವತ್ತು ಸಂವಾದ ಅಂತ ಹೇಳೋದು. ಸಂವಾದ ಅಂದರೆ ಏನು ಫಾರ್ಮ್ಯಾಲಿಟಿ ಇರಬಾರ್ದು, ಸೀದಾ ಮಾತಾಡಬೇಕು. ಏನು ಬೇಕಾದ್ರೂ ಮಾತಾಡ್ಬೋದು. ಜಾಸ್ತಿ ಸಮಯ ಇಲ್ಲ, ಒಂದು 10 ನಿಮಿಷ 15 ನಿಮಿಷ ಅಷ್ಟೇ. ಆಮೇಲೆ ಪೂಜ್ಯ ಸ್ವಾಮೀಜಿಗಳು ಹೇಳಿದ್ದಾರೆ ಅಲ್ಲಿಗೆ 6 ಗಂಟೆ ಅಷ್ಟೊತ್ತಿಗೆ ಹೋಗಬೇಕು. ಮೊದಲಿಗೆ ನನಗೆ ಸಿಂಧಿಗೆ ಬರಲಿಕ್ಕೆ ಕಾರಣರಾದ ಶಿವಾಚಾರ್ಯ ಪ್ರತಿಷ್ಠಾನದ ಎಲ್ಲ ಸಂಬಂಧಪಟ್ಟವರಿಗೆ ಮತ್ತು ಪೂಜ್ಯ ಸ್ವಾಮೀಜಿಯವರಿಗೆ ಅವರ 131ನೆಯ ಜಯಂತ್ಯುತ್ಸವ, ಅವರಿಗೆ ಸಾಷ್ಟಾಂಗ ಪ್ರಣಾಮಗಳು. ಆಮೇಲೆ ಈಗ ಇರುವ ಮುಖ್ಯಸ್ಥರಾಗಿರುವ ಪೂಜ್ಯ ಸ್ವಾಮೀಜಿ ಡಾಕ್ಟರ್ ಪ್ರಭು ಅವರಿಗೆ ನನ್ನ ಹೃತ್ಪೂರ್ವಕ ನಮನಗಳು. ಮತ್ತು ಈ ಕಾಲೇಜು ಸ್ಥಾಪಿಸಿ 50 ವರ್ಷದಿಂದ ಎಷ್ಟು ಸಹಸ್ರಾರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿ, ಎಷ್ಟೊಂದು ಜನಕ್ಕೆ ಅನ್ನದಾನ ಮಾಡಿ, ಇವತ್ತು ಕೂಡ ಹಾಸ್ಟೆಲ್ಗಳಲ್ಲಿ ಎಲ್ಲ ಮಾಡ್ತಿರುವ ಈ ಒಂದು ಸಾರಂಗಿ ಮಠದ ಈ ಜಾಗಕ್ಕೆ ಬಂದರೆ, ಸಿಂದಗಿಗೆ ಬಂದೇ ಒಂದು ಪುಣ್ಯ ಸ್ಥಳ, ಪವಿತ್ರ ಕ್ಷೇತ್ರ, ಧರ್ಮಸ್ಥಳ ಅಂತ ನಾವೇನು ಅನ್ಕೋತೀವಿ, ಹಾಗೇನೆ ಈ ಭಾಗದಲ್ಲಿ ಇದು ಒಂದು ಧರ್ಮದ ಸ್ಥಳ, ಪುಣ್ಯದ ಸ್ಥಳ, ಪವಿತ್ರ ಸ್ಥಳ ಅಂತ ಒಂದು ಜಾಗಕ್ಕೆ ಬಂದು ನಾಲ್ಕು ಮೊದಲ ಬಾರಿಗೆ ಬರ್ತಿದ್ದೀವಿ. ನೀವೆಲ್ಲ ಇಲ್ಲೇ ಇದ್ದು ಪುನೀತರಾಗಿದ್ದೀರಿ. ಈ ಒಂದು ಶಾಲೆಯಲ್ಲಿ ನಮ್ಮ ಎಷ್ಟೋ ಜನ ಸಹೋದರಿಗಳು ಕೂಡ ಅವರೆಲ್ಲ ಇಲ್ಲಿ ವಿದ್ಯಾರ್ಥಿಗಳೇ. ಯಾರು ಕೇಳಿದ್ರೆ ನಾನು ಸಿಂಧಿಗೆ ಓದಿದ್ದು ಸರ್, ನಾನು ಪದ್ಮರಾಜ ಸ್ಕೂಲಲ್ಲೇ ಓದಿದ್ದು ಸರ್, ನಮ್ಮ ಪ್ರೊಫೆಸರ್ ಅವರು ಥರ ಅಲ್ಲಿ ಹಿರಿಯ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಅಂಥ ಒಂದು ಸ್ಕೂಲ್ ಇದು, ಅಂಥ ಒಂದು PU ಕಾಲೇಜ್ ಇದು. ಅದರಿಂದ ನಿಮಗೆ ಐ ಆಮ್ ಶ್ಯೂರ್ ಯು ಆರ್ ಆಲ್ ವೆರಿ ವೆರಿ ಹ್ಯಾಪಿ. ವೆರಿ ಹ್ಯಾಪಿ. ತುಂಬ ಸ್ವಾಮೀಜಿಯವರು ಕೇಳಿಸ್ಬೇಕು ಇಲ್ಲ, ವೆರಿ ಹ್ಯಾಪಿ. ಹಾಗೆ ಸೊ ವೆರಿ ಹ್ಯಾಪಿ. ಸೊ ವೆರಿ ಹ್ಯಾಪಿ ಆದಮೇಲೆ ಯಾರು ಹೇಳೋಕ್ಕಿಲ್ಲ, ತುಂಬ ಥ್ಯಾಂಕ್ಸ್ ಅಷ್ಟೇ. ಏನು ಏನಾದ್ರು ಸಮಸ್ಯೆ ಇದ್ದರೆ ಮಾತಾಡಬೇಕಾಯ್ತು. ವೆರಿ ಹ್ಯಾಪಿ ಅಂದರೆ, ಬಟ್ ವೈ ಆರ್ ಯು ಸೋ ವೆರಿ ಹ್ಯಾಪಿ? ಸ್ವಲ್ಪ ದುಃಖ ಇರುತ್ತಲ್ವ, ಏನಾದರೂ ಇರುತ್ತೆ. ಇವಾಗ ಮನೆಗೆ ಬೇಗ ಹೋಗ್ಬೇಕಾಯಿತು, 5:30 ಆಯಿತು, 6 ಗಂಟೆ ಆಯಿತು, ಯಾರೋ ಬಂದ್ಬಿಟ್ರು 6 ಗಂಟೆ ಮೇಲೆ, ಇದೆಲ್ಲ ಏನಾದ್ರು ಇರುತ್ತೆ ಮನಸ್ಸಿನಲ್ಲಿ. ಅದು ಅಲ್ಲಿ ಹೋಗ್ಬೇಕು, ಏನೋ ನೋಡಬೇಕಾಯಿತು ಅಂತ ಜಾಸ್ತಿ ಸಮಯ ತೊಗೊಳಲ್ಲ. ಸೊ ನೀವೆಲ್ಲ ಇಲ್ಲಿ ಶಾಲೆಯಲ್ಲಿ ಕಲಿತಾ ಇದ್ದೀರಿ. ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಎಲ್ಲ ಸಬ್ಜೆಕ್ಟ್ಗಳು, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ. ನಿಮ್ಮ ಬರುವಾಗ ಒಂದು ರೌಂಡ್ ನೋಡಿದೆ ಈ ಕಾಲೇಜ್ದು. ಎಂಥ ಒಳ್ಳೆಯ ವಿದ್ಯಾಲಯ ಅಂದರೆ, ಇಷ್ಟು ದೊಡ್ಡ ಪ್ರಾಂಗಣ, ಅದ್ರ ಮಧ್ಯೆ ಸಸ್ಯ ಕಾಶಿ, ಅಷ್ಟು ದೊಡ್ಡ. ನಾವು ಯಾವ ಸ್ಕೂಲಲ್ಲಿ ನೋಡಿ, ಬೆಂಗಳೂರಲ್ಲಿ ನಾವು ನೋಡಿ ಭಾಳ ಸುಸ್ತಾಗಿ ಬರೀ ಕಾಂಕ್ರೀಟು, ಎಲ್ಲಿ ನೋಡಿದ್ರೆ ಬರೀ ಸಿಮೆಂಟು, ಒಂದು ಏನೂ ಇರೋದಿಲ್ಲ, ಆ ಥರ ಇರುತ್ತೆ. ಇಲ್ಲಿ ಸುತ್ತ ಓಡಾಡಿದ್ರೆ ಭಾಳ ಒಳ್ಳೆ ಒಂದು ವಾತಾವರಣ. ಮತ್ತು ಪ್ರತಿಯೊಂದು ಪ್ರಯೋಗಶಾಲೆ ಕೂಡ, ಅದು ಬಾಟ್ನಿ, ಝುವಾಲಜಿ, ಫಿಸಿಕ್ಸು, ಕಂಪ್ಯೂಟರು, ಬ್ಲ್ಯಾಕ್ ರೂಮು ಎಲ್ಲ, ಡಾರ್ಕ್ ರೂಮು ಎಲ್ಲ ತೋರಿಸ್ಕೊಂಡು ಬಂದರು. ಪ್ರತಿಯೊಂದು ಕೂಡ ಪ್ರೇಕ್ಷಣೀಯ ಸ್ಥಳಗಳು ಸಿಂದಗಿಲಿ. ಅಂಥ ಒಂದು ಕಾಲೇಜು, ಅಂಥ ಒಂದು ಮಹಾವಿದ್ಯಾಲಯ, ಅಂಥ ಒಂದು ಪರಿಸರದಲ್ಲಿ ಓದ್ತಾ ಇರುವ ನೀವೆಲ್ಲ ಖಂಡಿತ ಭಾಗ್ಯವಂತರು. ಹೌದಾ? ಯಾಕಂದರೆ ಎಲ್ಲರೂ ಬೆಂಗಳೂರು, ಮೈಸೂರು, ಮಂಗಳೂರು, ಬಿಜಾಪುರ ಏನೇನೋ ಹೇಳ್ತಾರೆ. ಅದು ಸಿಂದಗಿ ಅಂತ ತಾಲೂಕಿನಲ್ಲಿ ಇಂಥ ಒಂದು ಸ್ಕೂಲು, ಇಂಥ ಒಂದು ಆಡಿಟೋರಿಯಮ್ಮು. ನಾನು ಕೂಡ ಹಳ್ಳಿಯಲ್ಲೇ ಓದಿದ್ದು. ನಾನು ಕೂಡ ಕನ್ನಡ ಮೀಡಿಯಂ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು. ಇದು ಅಂದರೆ ಟ್ರಸ್ಟ್, ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು. ನನಗೆ ಈ ಥರ ಒಂದು ಪ್ರಾಂಗಣ, ಒಂದು ಆಡಿಟೋರಿಯಮ್ಮು ಅದೆಲ್ಲ 7ನೇ ಕ್ಲಾಸಿಗೆ ಬಂದೂ ಇರಲಿಲ್ಲ, 10ನೇ ಕ್ಲಾಸಿಗೆ ಬಂದೂ ಇರಲಿಲ್ಲ. ಎಲ್ಲ ಕನ್ನಡದಲ್ಲೇ ಅಂದರೆ ಯಾರೋ ಭಾಷಣ ಸಾಕು ಅಂತ ಆಫ್ ಮಾಡಿರಬೇಕು. ಅಂದರೆ 5 ನಿಮಿಷ ಮಾತಾಡೋದು. ಭಾರತ ಸ್ವಾತಂತ್ರ್ಯದ ಶತಮಾನೋತ್ಸವ, ಹೌದಾ? 2047ರಲ್ಲಿ ನಿಮಗೆಲ್ಲ ಎಷ್ಟು ವಯಸ್ಸಾಗಿರುತ್ತೆ? 30 ವರ್ಷ ಅಥವಾ 40 ಆಗಿರುತ್ತೆ. ಇರೋಲ್ಲ 15 ವರ್ಷ, 16 ವರ್ಷ ಎಲ್ಲ. ಇನ್ನೂ ನಮಗೆ ಒಂದು 23 ವರ್ಷ ಇದೆ. ಅವಾಗ 40 ವರ್ಷದ ನೀವೆಲ್ಲ ಯುವತಿಯರು ಭಾರತದ ಶತಮಾನೋತ್ಸವ ಸಂದರ್ಭದಲ್ಲಿ ಸಂಭ್ರಮದಿಂದ ಇರ್ತೀವಿ ತಾನೇ? ಆಗಿನ ಭಾರತ ಯಾವ ಥರ ಇರುತ್ತೆ? ಯಾರ್ಯಾರು ಕಲ್ಪನೆ ಇದೆಯಾ? 2047, 2050 ಭಾರತ ಯಾವ ಥರ ಇರುತ್ತೆ? ಯಾಕೆ ನಾವು ಓದ್ತಾ ಇದ್ದಾಗ ಮೊಬೈಲ್ ಇರಲಿಲ್ಲ,
ಮೈಕ್ಗಳು ಭಾಳ ಕಡಿಮೆ ಇತ್ತು, ಎಲ್ಲ ಕನ್ನಡದಲ್ಲಿ ಮಾತಾಡಬೇಕಾಯಿತು. ನಾವೆಲ್ಲ ತುಂಬ ನೆಲದ ಮೇಲೆ ಕೂತ್ಕೊಂಡು ಓದಿದ್ದು. ಪ್ರೈಮರಿ ಸ್ಕೂಲ್ದು ನೆಲದ ಬೆಂಚಲ್ಲಿ ಮಣೆ ಹಾಕಿರೋರು. ಆಮೇಲೆ ತುಂಬ ದಿನ ಆದಮೇಲೆ ಡೆಸ್ಕ್ ಬಂತು, ಹಿಂಗೆ ತಿರುಗ್ಕೊಳ್ಳೋದು. ಆ ಡೆಸ್ಕ್ ಯಾವ್ದಾದ್ರು ಕೊನೆಯಲ್ಲಿ ಎಳೆದ್ಬಿಟ್ರೆ ನಮಗೆ ನಾವೆಲ್ಲ 4 ಜನ ಸಿಕ್ಕಾಕೊಂಡ್ಬಿಟ್ಟಿವಿ. ಆ ಥರ ಏನೇನೋ ಓದಿದ್ದು. ಇವೆಲ್ಲ ಎಲ್ಲ ಇಂಡಿವಿಜುವಲ್ ಚೇರು, ಒಂದೊಂದೇ ಕುರ್ಚಿಗಳು ಅದೆಲ್ಲ ಬಂದಿದೆ. ಹಾಗೆ ಮುಂದೆ ನೋಡ್ತಾ ಇವಾಗ ಬ್ಲ್ಯಾಕ್ ಬೋರ್ಡ್ಗಳು ಇದೆಲ್ಲ ವಾಲ್ಪೋಸ್ಟಲ್ಲಿ ಹಾಕಿದೆ. ತುಂಬ ಥ್ಯಾಂಕ್ಸ್. ಹಾಗೆ ಅವಾಗ ಸ್ಲೈಡ್ ಇರಲಿಲ್ಲ, ಪ್ರೊಜೆಕ್ಟರ್ ಇರಲಿಲ್ಲ, ಆ ಥರ ಎಲ್ಲ ಆ ಥರ ಇವಾಗ ಎಲ್ಲ ಬಂದಿದೆ. ಸೊ 2047 ಭಾರತ ಯಾವ ಥರ ಇರುತ್ತೆ ಎಲ್ಲರೂ ಹೇಳ್ತೀರಾ? ಯಾವ ಥರ ಇರುತ್ತೆ? ನೀವು ಇಲ್ಲೇ ಇರ್ತೀರಾ, ಚಂದ್ರನ ಮೇಲೆ ಮನೆ ಇರುತ್ತಾ, ಮಂಗಳ ಗ್ರಹದಲ್ಲಿ ಯಾವ್ದಾದ್ರು ಫ್ಲಾಟ್ಗಳು ಇರುತ್ತಾ? ಹೇಳಿ. ಕೊಂಡ್ಕೋತೀರಾ ಸೈಟು? ಮಂಗಳ ಗ್ರಹದಲ್ಲಿ ಕೊಂಡ್ಕೋತೀರಾ ಸೈಟು? ಯಾಕೆಂದ್ರೆ ಇವಾಗ ಸುನೀತಾ ವಿಲಿಯಮ್ಸ್ ಎಲ್ಲಿದ್ದಾರೆ? ಸುನೀತಾ ವಿಲಿಯಮ್ಸ್ ಎಲ್ಲಿದ್ದಾರೆ? ಯಾರ್ಯಾರು ಗೊತ್ತಾ? ಸುನೀತಾ ವಿಲಿಯಮ್ಸ್ ಎಲ್ಲಿದ್ದಾರೆ? ಸ್ಪೇಸಲ್ಲಿದ್ದಾರೆ. ಅವರು 8 ದಿನಕ್ಕೆ ಅಂತ ಹೋದ್ರು. 8 ದಿನಕ್ಕೆ ಅಂತ ಭಾರತೀಯ ಮೂಲ ನಿವಾಸಿ ಸುನೀತಾ ವಿಲಿಯಮ್ಸು 8 ದಿನಕ್ಕೆ ನೋಡ್ಕೊಂಡು ಬರೋಣ ಸ್ಪೇಸ್ಗೆ ಅಂತ ಹೋದ್ರು. ಈಗ 8 ತಿಂಗಳಾದರೆ 8 ತಿಂಗಳ ಕಡಿಮೆ ಅವರಿಗೆ ವಾಪಸ್ ಬರೋದಿಲ್ಲ. ಎಂಥ ಒಂದು ಧೈರ್ಯ, ಎಂಥ ಒಂದು ಸ್ಥೈರ್ಯ, ಎಂಥ ಒಂದು ವಿಜ್ಞಾನ, ಎಂಥ ಒಂದು ತಂತ್ರಜ್ಞಾನ. ಇಲ್ಲಿ ಕೂತ್ಕೊಂಡು ಅವ್ರನ್ನ ಒಂದು ಜೊತೆ ಫೋನ್ ಥರ ಮಾತಾಡಿಸ್ತಾರೆ. ಇಲ್ಲಿ ಕೂತ್ಕೊಂಡು ಅವ್ರಿಗೇನು ಅನ್ಸುತ್ತೆ, ಅವ್ರು ಏನು ಊಟ ಮಾಡ್ತಿದಾರ ಎಲ್ಲ ಕೇಳ್ತಾರೆ. ಹೌದಾ ಇಲ್ವಾ? ನೀವೆಲ್ಲ ಟಿ ವಿ ನೋಡ್ತಿರ್ತಾನೆ, ಪೇಪರ್ ನೋಡ್ತಿರ್ತಾನೆ. ಸೊ ಹಾಗಿರುವಾಗ 24ರಲ್ಲೇ ಹಿಂಗಾದ್ರೆ ನಾವೆಲ್ಲ ಪ್ರಾರ್ಥನೆ ಅವ್ರು ಬೇಗ ಭೂಮಿಗೆ ವಾಪಸ್ ಬರಬೇಕು, ಫೆಬ್ರವರಿ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ತಂತ್ರಜ್ಞಾನ ಯಾವ ಲೆವೆಲ್ಗೆ ಹೋಗಿದೆ. ಹಾಗೆಯೇ ಚಂದ್ರಯಾನ 3 ಎಲ್ಲಿಗೆ ತಲುಪಿಸಿದೆ. ಹಾಗೆಯೇ ಕೋವಿಡ್ ಪರಿಸ್ಥಿತಿ ಹೇಗೆ ನಿಭಾಯಿಸಿದ್ವಿ. ಹೀಗೆ ಒಂದೊಂದು ನೋಡ್ತಾ ಹೋದರೆ ನಿಮ್ಮ ಪೀಳಿಗೆಯವರು ಖಂಡಿತ ಇದೆಲ್ಲ ಜ್ಞಾಪಕ ಇಟ್ಕೊಂಡಿರ್ತೀವಿ. ಕೋವಿಡ್ ಹೆಂಗೆ ಬಂತು, ಕೋವಿಡ್ ಹೋಯ್ತು. ಯಾಕೆಂದರೆ ನಮ್ಮ 100 ವರ್ಷದ ಹಿಂದಿನ ತನಕ ನಮಗೆ ಈ ಥರ ಕೋವಿಡ್ ನೋಡಿರಲಿಲ್ಲ. ಕೋವಿಡ್ ಹೆಂಗೆ ಬಂತು, ವ್ಯಾಕ್ಸಿನ್ ಹೆಂಗೆ ತೊಗೊಂಡ್ವಿ, ಇಸ್ರೋನವರು ಚಂದ್ರಯಾನ ಹೆಂಗೆ ಮಾಡಿದ್ರು, ಆಮೇಲೆ ಈ ಥರ ಎಲ್ಲ ನೋಡಿ ಸ್ಮಾರ್ಟ್ಫೋನ್ ಎಲ್ಲರ ಕೈಯಲ್ಲೂ ಸ್ಮಾರ್ಟ್ಫೋನ್, ಎಲ್ಲರ ಕೈಯಲ್ಲೂ ಇವಾಗ ಮಾತಾಡಿದ್ರೆ ಇವಾಗ ಜಿ ಪಿ ಚಾಟ್ ಅಂತಾರೆ. ಅದು ಇನ್ನೂ ಒಂದು ಲ್ಯಾಂಗ್ವೇಜು, ಕಂಪ್ಯೂಟರ್ ಗೊತ್ತಿರೋ ಹಾಗೆ. ಸೊ ಈ ಥರ ಎಲ್ಲ ನಡೀತಿದೆ. ನೀವೆಲ್ಲ ಹೈಸ್ಕೂಲ್ ವಿದ್ಯಾರ್ಥಿಗಳು, ಸೊ ನಿಮಗೆಲ್ಲ ಗೊತ್ತಿರುತ್ತೆ. ಹೀಗೆ ಮುಂದೆ ನಡೀತಾ ಹೋದರೆ ನಮ್ಮ ವಿಜ್ಞಾನ ನಮ್ಮನ್ನು ಯಾವ ಹಂತಕ್ಕೆ ಕರ್ಕೊಂಡು ಹೋಗ್ಬೋದು ಅಂತ ಎಲ್ಲ ಕಡೆಗೂ ಹೋಗಲು ಬರ್ತಾನೆ ಇರುತ್ತೆ, ಕಲ್ಪನೆಗಳು ಬರ್ತಾ ಇರುತ್ತೆ. ನಾವು ಏನು ಮಾಡಬೇಕಾಗಿಲ್ಲ, ಕೂತ್ಕೊಂಡು ಒಂದೇ ಕಡೆ ಬಟನ್ ಒತ್ತುತ್ತಾ ಇದ್ರೆ ಎಲ್ಲ ಆಗ್ಬಿಡುತ್ತೆ, ಅದೆಲ್ಲ ಮಾತುಗಳು ಬರ್ತಿರುತ್ತೆ. ಆದರೆ ನಾವು ಭಾರತ ದೇಶದವರು ಸ್ವಲ್ಪ ವಿಭಿನ್ನ. ಇಡೀ ಪ್ರಪಂಚದ 18% ಜನ ಭಾರತೀಯರು. 800 ಕೋಟಿಲಿ 143 ಕೋಟಿ ಜನ ಭಾರತೀಯರು. ನಮ್ಮದೇ ಒಂದು ಚರಿತ್ರೆ ಇದೆ, ಒಂದು ಇತಿಹಾಸ ಇದೆ, ಒಂದು ಸಂಪ್ರದಾಯ ಇದೆ, ಒಂದು ಸಂಸ್ಕೃತಿ ಇದೆ. ಹೌದು ತಾನೇ? ಹೌದಾ ಇಲ್ವಾ? ಹಾಗೇನೆ ಅಮ್ಮ ಇವಾಗ ತುಂಬ ಜನ ಆಯ್ತಪ್ಪ. ವೆರಿ ಗುಡ್. ಯಾಕೆ ಬೇಗ ಜೋಗ ಹೇಳಿದ್ರೆ ಸಾಕು ಮುಗಿಸ್ತಾರೆ ಅಂತನಾ? ನಾನು ಮುಗಿಸಲ್ಲ. 5 ನಿಮಿಷ 10 ನಿಮಿಷ ಮಾತಾಡಿ ಆಯ್ತು. ತುಂಬ ಥ್ಯಾಂಕ್ಸ್, ಒಳ್ಳೆಯದು. ಸೊ ಹಾಂ, ಮತ್ತು ಹೈಸ್ಕೂಲ್ನಲ್ಲಿದ್ದಾರೆ ಎಲ್ಲ ಬರೀ ಹಾಂ PUC ಡಿಗ್ರಿ. ಓಕೆ, ಅಲ್ಲ ಹೈಸ್ಕೂಲ್ನವರು ಒಳ್ಳೆಯದು, ಬಟ್ ಡಿಗ್ರಿಗವರು ಒಳ್ಳೆಯದು. ಸೊ ಡಿಗ್ರಿಲಿ BA ಎಷ್ಟು ಜನ ಇದ್ದೀರಿ? BA ಆರ್ಟ್ಸ್, BA ಕಾಮರ್ಸ್, BSc ಸೈನ್ಸ್. ಓಕೆ, ಸೊ ಅದಕ್ಕೆ ಹೇಳ್ತಾ ಇರೋದು ವಿಜ್ಞಾನ ಇದೆಲ್ಲ. ಸೊ ಈ ಒಂದು ಪೀಳಿಗೆಗೆ ನಿಮಗೆ ಏನು ಮಾಡಬೇಕು ಅನ್ಸುತ್ತೆ? ಒಬ್ಬೊಬ್ಬರು ಒಂದೊಂದು ಆಸೆಗಳಿರುತ್ತೆ. ಇದರಲ್ಲಿ ಯಾರಿಗೆ ತುಂಬ ಸುನೀತಾ ವಿಲಿಯಮ್ಸ್ ಥರ ಎಷ್ಟು ಜನ ಆಗ್ತೀರಿ? ಸುನೀತಾ ವಿಲಿಯಮ್ಸ್ ಥರ ಎಷ್ಟು ಜನ ಆಗ್ತೀರಿ? ಅಲ್ಲ ಹೇಳಿ, ಯಾರಾದರೂ ಹೇಳಿ. ಆಮೇಲೆ ಇನ್ಫೋಸಿಸ್ ನಾರಾಯಣ ಮೂರ್ತಿ ಥರ ಎಷ್ಟು ಜನ ಆಗ್ತೀರಿ? ಹೇಳಿಪ್ಪ. ವಿರಾಟ್ ಕೊಹ್ಲಿ ಥರ ಎಷ್ಟು ಜನ ಆಗ್ತೀರಿ? ವೆರಿ ಗುಡ್, ಅದು ಭಾಳ. ಪುನೀತ್ ರಾಜ್ಕುಮಾರ್ ಥರ ಎಷ್ಟು ಜನ ಆಗ್ತೀರಿ? ಓಕೆ. ಸೊ ಹಾಗೇನೆ ಎಲ್ಲ ರಂಗಗಳಲ್ಲಿ ಕೂಡ ನಮ್ಮ ಹಳ್ಳಿ ಕಡೆಯಿಂದ ಬಂದಿರೋ ಜನ ಹೆಸರು ಮಾಡಿದ್ದಾರೆ. ಎಲ್ಲರೂ ಹಳ್ಳಿಗಳಿಂದ ಬಂದು ಅಲ್ಲಿಂದ ಹಳ್ಳಿಗಳಿಂದ ಬರೋದಕ್ಕೆ ಯಾಕೆ ಇಷ್ಟು ಹೇಳ್ತೀನಿ ಅಂದರೆ, ಹಳ್ಳಿಗಳಿಂದ ಬರೋರಿಗೆ ಜಾಸ್ತಿ ಮಣ್ಣಿನ ವಾಸನೆ ಗೊತ್ತಿರುತ್ತೆ. ಹಳ್ಳಿಲಿ ನಾವು ಏನು ಮಾಡ್ತೀವಿ ಪ್ರತಿದಿನ ಬೆಳಗ್ಗೆ ಎದ್ದು ಹಸುನ ನೋಡ್ಕೊಳ್ಳೋದ್ರಿಂದ ಹಿಡಿದು, ಮನೆ, ತೋಟ, ಗದ್ದೆ, ಹೊಲದ ಕಡೆ ಹೋಗೋದ್ರಿಂದ ಹಿಡಿದು
ಆಮೇಲೆ ಹಳ್ಳಿಯ ಇಡೀ ಆರ್ಥಿಕ ಪರಿಸ್ಥಿತಿ ಯಾವ ಥರ ನಡೆಯುತ್ತೆ ಅದೆಲ್ಲ ನೋಡಿಕೊಂಡು ಆಮೇಲೆ ನಾವು ಈ ಥರ ಡಿಗ್ರಿ ಕೋರ್ಸ್ಗಳಿಗೆ ಬರ್ತೀವಿ. ಬಂದರೆ ನಮ್ಮ ಇಂಟ್ರೆಸ್ಟ್ ಏನು ಅಂದರೆ ಪಿ ಯು ಸಿ ಆಗಲಿ ನಾವು ಡಿಸೈಡ್ ಮಾಡಿಬಿಟ್ಟಿರ್ತೀವಿ. ನಾವು ಡಾಕ್ಟರ್ ಆಗಬೇಕಾ, ಇಂಜಿನಿಯರ್ ಆಗಬೇಕಾ, ಸೈನ್ಸ್ ಓದಬೇಕಾ, ವಿಜ್ಞಾನಿ ಆಗಬೇಕಾ, ಏನಾಗಬೇಕು ಅಂತ ಒಂದು ಕಲ್ಪನೆ ಬರ್ತಾ ಇರುತ್ತೆ. ಅದಕ್ಕೇ ಈ ಕಡೆ ಎಲ್ಲ ಬಂದರೆ ನಮಗೆ ಎಲ್ಲ ಸ್ಫೂರ್ತಿಯಾದ್ದು ಸರ್ವಜ್ಞದ್ದು, ಬಸವಣ್ಣವ್ರದ್ದು, ನಮ್ಮ ಅವ್ರದ್ದೆಲ್ಲ ಸ್ಫೂರ್ತಿಗಳು. ಏನು ಹೇಳ್ತಾರೆ ಬಸವಣ್ಣ? ಕಳಬೇಡ ಕೊಲಬೇಡ. ವೆರಿ ಸಿಂಪಲ್. ನಮ್ಗೆ ಇದನ್ನೇ ಯಾವಾಗಲೇ ಹೇಳ್ಕೊಂಡಿದ್ದು. ಹೈ ಫಿಲಾಸಫಿ ಬೇಡ, ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದರ ಅಣಿಯಲು ಬೇಡ, ಅನ್ಯರ ಕಂಡರೆ ಮುನಿಯಬೇಡ, ಅಸಹ್ಯ ಪಡಬೇಡ. ಇದೇ ನಡೀತ ಫೈನಲ್ ಮೆಸೇಜ್ ಆಫ್ ಲೈಫ್. ಅದನ್ನೆಲ್ಲ ನೀವು ಎಷ್ಟು ಚೆನ್ನಾಗಿ ರೂಢಿಸ್ಕೊಂಡಿದ್ದೀರಿ. ಇದೇ ಮಾತನ್ನ ನಾನು ಬೆಂಗಳೂರಲ್ಲಿ ಹೇಳಿದ್ದಿದ್ರೆ ಬಸವಣ್ಣ ಯಾವ ಸೀರಿಯಲಲ್ಲಿ ಬರ್ತಾರೆ ಅಂತ ಆ ಥರ ಎಲ್ಲ ಯೋಚಿಸ್ತಾ ಇಲ್ಲ. ಅದು ಏನು ಮಾಡೋಕ್ಕಾಗಲ್ಲ, ಯೋಚನೆ ಅಲ್ಲ ಹೇಳಿ. ಅಥವಾ ಕಳಬೇಡ ಅಂದಿದ್ರೆ ಆಯ್ತು ಸರ್ ಕಳಬೇಡ, ಆಮೇಲೆ ಮುಂದಕ್ಕೆ ನೀವೇ ಹೇಳಿ ನಮಗೆ ಕೇಳ್ತೀರಿ ಅಂತ ಹೇಳಿದ್ರು. ಸೊ ಆದರೆ ಅದಕ್ಕೆ ನಾವು ಕೂಡ ಅದಕ್ಕೆ ನಾವು ಹಳ್ಳಿಯಿಂದ ಬಂದವ್ರ ಕಡೆ ಒಂದು ವಿಶೇಷ ಒಲವು. ಯಾಕೆಂದರೆ ಇವತ್ತು ಕೂಡ 60% 65-70 ಜನ ಇವತ್ತು ಕೂಡ ನಮ್ಮ ಹಳ್ಳಿಗಳಲ್ಲಿ ವಾಸಿಸ್ತಾರೆ. 6 ಲಕ್ಷ ಹಳ್ಳಿಗಳು ಇಡೀ ದೇಶದಲ್ಲಿ. ಒಂದು 70% ಜನ ಇವತ್ತು ಕೂಡ ಕೃಷಿ ಮೇಲೆ ಅವಲಂಬಿತರಾಗಿರ್ತಾರೆ. ನೀವು ಕೃಷಿ ಫ್ಯಾಮಿಲಿಗಳಿಂದ ಸಂಸಾರಗಳಿಂದ ಪರಿವಾರಗಳಿಂದ ಬಂದಿರ್ತೀರಿ. ಅದರಿಂದ ನಾವು ಹೇಳೋದು ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆಮೇಲೆ ನಾವು ಕಷ್ಟಪಟ್ಟು ದುಡಿದೇ ಇದ್ದರೆ ಚಿನ್ನ ಸಿಗತ್ತೆ, ಆದರೆ ಅನ್ನ ಸಿಗಲ್ಲ ಅಂತ ತಾನೇ. ನಾವು ಮುಂದೆ ಹೋಗ್ತಾ ಹವಾಮಾನ ಪರಿವರ್ತನೆ, ನೈಸರ್ಗಿಕ ಸಂಪನ್ಮೂಲಗಳ ಲುಪ್ತತೆ, ಆಮೇಲೆ ಈಗ ಹೊಸ ಬರ್ತಾ ಇರುವ ರೋಗಗಳು, ಆಮೇಲೆ ಆ್ಯಂಟಿಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಎಷ್ಟು ಮಾತ್ರೆ ತೊಗೊಂಡ್ರು ನಮಗೇನು ಎಫೆಕ್ಟ್ ಪರಿಣಾಮ ಆಗಲ್ಲ. ಆಮೇಲೆ ಪ್ಲಾಸ್ಟಿಕ್ಸ್ ಸಮಸ್ಯೆ ಗೊತ್ತಲ್ಲ. ಸೊ ಈ ಥರ ಪರಿಸರ ಮಾಲಿನ್ಯ ಇದೆಲ್ಲ ನಡೀತಾ ಮುಂದೆ ಬರುವ ಹೆಜ್ಜೆಗಳು. ಅದಕ್ಕೆ 2047 ಭಾರತ, ನೀವೆಲ್ಲ ಅವಾಗ 160-170 ಕೋಟಿ ಜನ ಇರ್ತೀರಿ. ಅವಾಗ ಆಹಾರ ಬೇಕು, ಒಳ್ಳೆ ಗಾಳಿ ಬೇಕು, ಒಳ್ಳೆ ನೀರು ಬೇಕು. ಇಲ್ಲೆಲ್ಲ ನಿಮ್ಗೆ ನೀರು ಚೆನ್ನಾಗಿ ಸಿಗುತ್ತೆ, ಕೃಷ್ಣಾ ನದಿ ನೋಡಿದ್ರೆ ಖುಷಿ ಆಗುತ್ತೆ ಬರ್ತಾ. ಸೊ ಆ ಥರ ಮುಂದೆ ಇದೆಲ್ಲ ಅದಕ್ಕೆ ಏನು ಮಾಡಬೇಕು? ಅದಕ್ಕೆ ನಾವು ಸಸ್ಟೈನಬಿಲಿಟಿ ಅಂದರೆ ಸುಸ್ಥಿರತೆ. ನಾವು ಏನು ಮಾಡಿದ್ರೂ ಮುಂದಿನ ಪೀಳಿಗೆಗೆ ಅದು ಪಾಸ್ ಆನ್ ಆಗಬೇಕು. ಆ ಥರ ಯಾವುದೇ ಕೆಲಸ, ನೀವು ಆರ್ಟ್ಸಲ್ಲಿರ್ಬೋದು, ಸೈನ್ಸಲ್ಲಿರ್ಬೋದು, ಕಾಮರ್ಸಲ್ಲಿರ್ಬೋದು, ಮುಂದೆ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಗ್ಬೋದು, ಏನೆಲ್ಲ ಆಗ್ಬೋದು. ನೀವು ನಿಮ್ಮ ಯಾರಿಗೆ ಎಷ್ಟು ಜನ CA ಮಾಡ್ತೀರಿ? ಕಾಮರ್ಸ್ನವರು CA ಎಷ್ಟು ಜನ ಮಾಡ್ತೀರಿ? ಮಾಡಬೇಕು ಅಂತಿದ್ದೀರಿ. ಓಕೆ, ಇದೆಲ್ಲ ಸರಿಯಾಗಿ ಒಬ್ಬರು ಕಲ್ಪನೆ ಇರುತ್ತೆ. ಡಾಕ್ಟರ್ ಅಬ್ದುಲ್ ಕಲಾಂ ಗೊತ್ತಲ್ಲ ನಿಮಗೆ? ಭಾರತ ರತ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ. ಅವ್ರೇನು ಹೇಳಿದ್ರು? ಕನಸು ಕಾಣಿ. ನಮಗೆಲ್ಲ ಹೇಳ್ತಾರೆ ಕನಸು ಕಾಣಬೇಡಿ ಅಂತ. ಯಾಕೆಂದರೆ ನಾವು ಕನಸು ಕಾಣ್ತಾ ಇರ್ತೀರಿ ಕೂತ್ಕೊಂಡು, ಏನೂ ಆಗೋದಿಲ್ಲ ಕನಸಲ್ಲಿ. ಆದರೆ ಅವ್ರು ಹೇಳಿದ್ದು ನೀವೆಲ್ಲ ಕನಸು ಕಾಣಿ, ಯುವಕರು ಕನಸು ಕಾಣಿ, ಸಣ್ಣ ಕನಸು ಕಾಣಬೇಡಿ, ದೊಡ್ಡ ಕನಸು ಕಾಣಿ ಅಂತ. ದೊಡ್ಡ ಕನಸು ಅಂದರೆ ನಾವೆಲ್ಲ ಸುನೀತಾ ಆಗ್ತೀವಿ, ನಾವೆಲ್ಲ ವಿರಾಟ್ ಆಗ್ತೀವಿ ಅಂತ ಆ ಥರ ಕನಸು ಕಾಣಿ. ಅವಾಗ ನೀವು ವಿರಾಟ್ ಕೊಹ್ಲಿ ಆಗದೇ ಇದ್ರೆ ಅದರಿಂದ ಒಂದು ಸಣ್ಣ ವಿರಾಟ್ ಕೊಹ್ಲಿ ಅಂತ ಖಂಡಿತ. ಇಲ್ಲಿ ಬರ್ತಾ ದಾರಿಯಲ್ಲಿ ನೋಡಿದೆ, ಏನು ಕ್ರಿಕೆಟ್ ಟೀಮ್ಗಳದ್ದು ಆ ಫೋಟೋಗಳು ನೋಡಿದ್ರೆ ನಂಗೆ ಆಶ್ಚರ್ಯ ಆಯಿತು. ಇನ್ನೇನು ಇಷ್ಟು ದೊಡ್ಡ ಕ್ರಿಕೆಟ್ ನಡೆಯುತ್ತೆ ಅಂತ ಎಷ್ಟು ಅಲ್ವಾ? ಅದೆಲ್ಲ ನೋಡಿದೆ. ಎಲೆಕ್ಷನ್ ಪೋಸ್ಟ್ ಹೇಳ್ತಾರೆ ಎಲ್ಲರೂ ಎಲೆಕ್ಷನ್. ಸೊ ಫ್ರೆಂಡ್ಸ್, ಇಷ್ಟೇ ಹೇಳೋದು. ನಾವೆಲ್ಲ ಕಾಲೇಜ್ ವ್ಯಾಸಂಗ ಮಾಡ್ತಿರುವಾಗ ಎಷ್ಟೊಂದು ಕನಸುಗಳು, ಕಲ್ಪನೆಗಳು, ಯೋಜನೆಗಳು, ಇದೆಲ್ಲ ಬರ್ತಾಯಿತ್ತು. ಅದನ್ನೆಲ್ಲ ನಿಮ್ಮ ಶಿಕ್ಷಕರಿಂದ ಇಷ್ಟು ಚೆನ್ನಾಗಿದೆ, ಇಲ್ಲಿ ಸ್ವಾಮೀಜಿಯವರ ಮಾರ್ಗದರ್ಶನ ಇಷ್ಟು ಚೆನ್ನಾಗಿದೆ, ನೀವು ಇಂಥ ಒಂದು ಕಾಲೇಜಲ್ಲಿ ಓದ್ತಾ ಇದ್ದೀರಿ, ಬೇಗ ನೀವು ಎಷ್ಟು ಜನ MA MSc ಮಾಡ್ತೀರಿ ಅದನ್ನು ನೋಡಿ, ಎಷ್ಟು ಜನ ನಿಮ್ಮ ಪ್ರೊಫೆಷನಲ್ ಲೈಫ್ ಮಾಡ್ಕೋತೀರಿ ಅದನ್ನು ನೋಡಿ. ಸೊ ಈ ಥರ ಎಲ್ಲ ಕನಸುಗಳು ಸಾಕಾರ ಆಗಲಿ. ಇದ್ರ ಮಧ್ಯ ನಿಮ್ಗೆ ಏನಾದರೂ ಕೇಳಬೇಕು ಅನ್ಸಿದ್ರೆ, ಏನಾದರೂ ಹೇಳಬೇಕು ಅನ್ಸಿದ್ರೆ ನೀವು ಹೇಳಿದ್ರೆ ನಮಗೂ ಕೇಳೋಕ್ಕೆ ಖುಷಿ ಆಗುತ್ತೆ ಏನೇನು ನಿಮ್ಮ ಕನಸುಗಳು ಅಂತ. ಯಾಕೆಂದರೆ ನಾವೇ ಒಂದೇ ಸೈಡ್ ಮಾತಾಡ್ತಾ ಇದ್ರೆ ಕಷ್ಟ. ಏನಾದರೂ ಹೇಳೋಕ್ಕಿದೆಯಾ? ಇದ್ರ ಮಧ್ಯೆ ನಮ್ಮ ಮೇಡಮು, ಫಿಸಿಕ್ಸ್ ಮೇಡಮ್ ಅವರು ಮಾತಾಡ್ತಾರೆ. ಏನಾದ್ರು ಇದೆಯಾ ಸಜೆಷನ್, ಸಲಹೆಗಳು? ಏನಾದ್ರು ಸಲಹೆಗಳು, ಕನಸುಗಳು, ಸಲಹೆ ಯಾರು ಇದೆ? ಜೋರಾಗಿ ಹೇಳಿ. ಜೋರಾಗಿ ಹೇಳಪ್ಪ, ಪರವಾಗಿಲ್ಲ, ವೇಟ್ ಬೇಡ, ಮೈಕ್ ಬೇಡ. ಸರ್, ಮೊದಲನೇದಾಗಿ ತಮಗೆ ನಮಸ್ಕಾರಗಳು.
ತುಂಬ ಥ್ಯಾಂಕ್ಸ್ ಅಪ್ಪ. ಈ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ವ್ಯವಸಾಯ ಕೃಷಿ ವ್ಯವಸಾಯ ತುಂಬ ಕಡಿಮೆ ಇದೆ ಸರ್. ಆದರೆ ನಾವು ಆರ್ಟ್ಸ್ ಏನು ಮಾಡಬೇಕು ಸರ್? BSc BCom ಏನಾದರೂ ಅವರು ಲೈಫ್ ಸೆಟ್ಲ್ ಮಾಡ್ಕೊತಾರೆ. ಬಟ್ ಆರ್ಟ್ಸ್ ಏನು ಮಾಡಬೇಕು ಸರ್? ಥ್ಯಾಂಕ್ಸ್ ಅಪ್ಪ. ನಾವೆಲ್ಲ ಅದೇ ಹಳ್ಳಿಗಳಿಂದ ಬರ್ತೀವಿ, ನಮಗೂ ಬೇಸಾಯನೇ ಮುಖ್ಯವಾಗಿರುತ್ತೆ. ಅದೇ ಕಾರಣವಶಾತ್ ನಮಗೆ ಭೂಮಿ ಜಮೀನು ಇಲ್ಲದೆ ಇರ್ಬೋದು, ಜಮೀನಿಂದ ಕೂಡ ನೀರಿಲ್ಲದೆ ಇರ್ಬೋದು. ಏನಪ್ಪ ಅಣ್ಣ, ನಿಮ್ಮ ಜಮೀನು ಇದೆಯಾ? ಅದೇ ಜಮೀನು ಇರ್ಬೋದು, ಇಲ್ಲದೆ ಇರ್ಬೋದು, ಇಲ್ಲವೇ ನೀರಿಲ್ಲದೆ ಇರ್ಬೋದು, ಹಿಂಗೆಲ್ಲ. ಬಟ್ ನಮಗೆಲ್ಲ ಏನು ಆಸೆ ಇರುತ್ತೆ ಅಂದರೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ಡಿಗ್ರಿ ಆದಮೇಲೆ ನಾವೇ ಏನಾದರೂ ಮಾಡಬೇಕು ಅಂತ ಎಲ್ಲ ಮನಸ್ಸಲ್ಲೂ ಇರುತ್ತೆ. ನಾವು ನಾರ್ಮಲಿ ಏನು ಕೆಲಸ ಮಾಡ್ತೀವಿ, ಕೆಲಸಕ್ಕೆ ಅಪ್ಲೈ ಮಾಡೋಣ, ಇಲ್ಲಿ ಗೌರ್ಮೆಂಟಲ್ಲಿ, ಪ್ರೈವೇಟಲ್ಲಿ, ಅಲ್ಲಿ ಇಲ್ಲಿ ಅಂತ ನಾವು ಹುಡುಕ್ತೀವಿ. ಆದರೆ ಎಷ್ಟೊಂದು ಜನ ಸ್ವಯಂ ಪ್ರೇರಿತರಾಗಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ತಾರೆ. ಅವರೇ ತಾವು 10 ಜನಕ್ಕೆ ಕೆಲಸ ಕೊಡ್ತಾರೆ. ಅದು ಯಾವುದು ಅಂದರೆ, ನಿಮಗೆ ಒಂದು ಸಣ್ಣ ಬ್ಯಾಕ್ಗ್ರೌಂಡ್ ಇದೆ, ಒಂದು ಡಿಗ್ರಿ ನಿಮ್ಮ ಕೈಯಲ್ಲಿದೆ, ನಿಮ್ಮ ಡಿಗ್ರಿ ಕೈಯಲ್ಲಿ ಬಂದ ತಕ್ಷಣ ಅದು ಒಂಥರ ಆ ಥರನೇ ಪ್ಯಾರಾಮೆಡಿಕಲ್, ಅದರಲ್ಲಿ ಕೂಡ ಎಷ್ಟೊಂದು ಮಾಡ್ತಾರೆ. ನಮ್ಮ ಉತ್ತರ ಕರ್ನಾಟಕದ ಹಳ್ಳಿಯವರುಗಳು ನೀವು ಬೆಂಗಳೂರಿಗೆ ಬಂದು ನೋಡಿ, ಯಾವುದೇ ಡಯಾಗ್ನೋಸ್ಟಿಕ್ ಲ್ಯಾಬ್ ಹೋದ್ರಿ ಹೋಗಿ ಕೇಳ್ತೀನಿ, ಅವರೆಲ್ಲ ಇಲ್ಲಿಯವರೇ. ಜೇವರ್ಗಿ ಅಂತಾರೆ, ಹಿಪ್ಪರ್ಗಿ ಅಂತಾರೆ, ಸೊ ಇಲ್ಲಿಯವರು. ಸೊ ಡಯಾಗ್ನೋಸ್ಟಿಕ್ ಲ್ಯಾಬ್, ಸೊ ನರ್ಸಿಂಗ್ ಕೊಟ್ಟರೆ ನಾನು ಅದನ್ನು ಮಾಡಿ ಅಂತ ಹೇಳ್ತಿಲ್ಲ, ಆದರೆ ಮಾಡಬೇಕು ಅನ್ನೋದು. ಯಾರು ಡಿಗ್ರಿ ಮುಗಿಸಿದ ಮೇಲೆ ಸ್ವಲ್ಪ ಉತ್ಸಾಹ ಇರುತ್ತೆ, 4-5 ಜನ ಅವ್ರನ್ನ ಕರೆದು ಸ್ವಲ್ಪ ಸ್ಪೆಷಲ್ ಟ್ರೈನಿಂಗ್ ಕೊಡಿಸಿ, ಆಮೇಲೆ ನಮ್ಮ ಕಾಲೇಜ್ಗಳಿಂದ ಸ್ವಲ್ಪ ಟ್ರೈನಿಂಗ್ ಸಿಗುತ್ತೆ. ಅದರ ನೀವು ನಿಮ್ಮ ಇಂಟಿಮೇಟ್ ಥರ ಮಾಡಬೇಕು. ಆ ಥರ ಮಾಡೋದಕ್ಕೆ ಕೂಡ ಕರ್ನಾಟಕ ಸರ್ಕಾರ, ಭಾರತ ಸರ್ಕಾರ, ನಾಬಾರ್ಡ್ ಎಲ್ಲ ಕಡೆಯಿಂದ ಸಹಾಯ ಇದೆ. ಸಾಹೇಬರೇ ಅವರೇ ಕೂಡ ರಾಜ್ಯಕ್ಕೆ ಲೀಡರ್ ಆಗಿದ್ದು, ಅಗ್ರಿ ಬಿಸ್ನೆಸ್, ಅವ್ರನ್ನ ಕೇಳಿ ಅದು ಮಾಡಿಸಿ ನಾವು. ಆ್ಯಂಡ್ ಈ ಪ್ರದೇಶದಲ್ಲಿ ಕೃಷಿ ಆಧಾರಿತ ಸ್ಟಾರ್ಟಪ್ಗಳು ಮಾಡಿದವರು ಇನ್ಕ್ಯುಬೇಟರ್ ಮಾಡಿದ್ರೆ ಭಾಳ ಒಳ್ಳೆಯದು. ಆಮೇಲೆ ಅಮ್ಮ ಇನ್ಯಾರಾದ್ರು ಇನ್ನೊಂದು 2 ನಿಮಿಷ ಅಷ್ಟೇ, ಇನ್ನೊಂದು 2 ನಿಮಿಷ ಇಲ್ಲೇ ನಿಂತ್ಕೊಳ್ಳಿ. ನಮಸ್ತೆ ಸರ್. ರೈತರು ಉತ್ತಮವಾದ ಬೆಳೆಯನ್ನು ಪಡಿಬೇಕಂದ್ರೆ ಯಾವ ರೀತಿ ಬೆಳೆಯನ್ನು ಬೆಳಿಬಹುದು ಸರ್? ರೈತರು ಉತ್ತಮವಾದ ಬೆಳೆಯನ್ನ ಪಡ್ಕೋಬೇಕು ಹೊಲದಲ್ಲಿ ಅಂದ್ರೆ ಯಾವ ರೀತಿ ಬೆಳೆಯನ್ನು ನಾವು ಬೆಳಿಬಹುದು? ಸಾರ್ವಜನಿಕ ಮಹಾರಾಜರು ಕೃಷಿ. ನಿಮ್ಮ ತಂದೆ ರೈತರ ಹೊಲ ಎಷ್ಟಿದೆ? 4 ಎಕರೆ ಇರ್ಬೋದು ಸರ್. ಏನು ಬೆಳೆ ಏನು ಬೆಳೀತಿದ್ದಾರೆ? ತೊಗರಿ, ಹತ್ತಿ. ಈ ಬೆಳೆಗೆ ಅವ್ರ ಮಾಹಿತಿ ಎಲ್ಲಿಂದ ಕೇಳ್ತಾರೆ? ಮಾಹಿತಿ ಎಲ್ಲಿಂದ ತಗೊಳ್ತಾರೆ? ಇಂಥ ಬೆಳೆ ಬೆಳಿಬೇಕು, ಗೊಬ್ಬರ ಹಾಕೋದು, ಈಗ ಅಷ್ಟು ಮಾಹಿತಿ ವಿಷಯ ಅಂದ್ರೆ ಅವರು ಹಿರಿಯರಿಂದ ಪಡ್ಕೋತಾರೆ, ಹಿರಿಯರು ಏನ್ ಹೇಳ್ತಾರೋ ಅದನ್ನ ಮಾಡ್ತಾರೆ. ಅವರು ಒಳ್ಳೆ ಹಿರಿಯರು ಕೇಳ್ತಾರೆ. ಆ ಹಿರಿಯರು ಒಳ್ಳೆ ಒಂದು ರೈತರಾಗಿರ್ಬೇಕು. ಈಗ ನಮ್ಮ ಒಂದು ವಿಶ್ಲೇಷಣೆ ಪ್ರಕಾರ 21% ರೈತರು ಇಂಥನೇ ಒಂದು ರೈತರು ಮಾಹಿತಿ ತಗೊಳ್ಳೋದು ಅಷ್ಟೇ ಸರ್. ನಂತರ ಬರೋದು ಪರಿಕರ ಸಾಮಗ್ರಿಗಳು ಸಹ ಅವ್ರು 20. ಈಗ ನಮ್ಮಲ್ಲಿ ಒಳ್ಳೆ ವ್ಯವಸ್ಥೆ ಇದೆ. ಸರ್ ಹೇಳಿದ್ರಿ ಸರ್, ಈಗ ಬಯೋ ಫರ್ಟಿಲೈಸರ್ ಅನ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ, ಗೊಬ್ಬರ ಯೂಸ್ ಮಾಡ್ತಾ ಇದ್ದಾರೆ. ಇದರಿಂದ ಪ್ರಾಬ್ಲಮ್ ಆಗಲ್ವಾ? ಅದಕ್ಕೆ ಫಲವತ್ತತೆ ಕಳ್ಕೊಳ್ಳಲ್ವಾ? ಇಲ್ಲ ಮೇಡಮ್, ಆ ಒಂದು ಘಟಕದ ಒಂದು ಮುಖ್ಯಸ್ಥರು ಈಗ ಬಂದ್ರೆ ಮಾಹಿತಿ ಅಂತ ಕೊಡ್ತೀವಿ ನಾವು. ಮಾಹಿತಿ ಸಿಕ್ಕರೆ ನೀವು ಆ ಒಂದು ಅದಕ್ಕೆ ತಕ್ಕಂತೆ ನಾವು ಪರಿಕರ ಕಲಿಯುತ್ತಾರೆ, ಅದನ್ನು ಕೊಡ್ತೀವಿ. ಈ ಒಂದು ಜೈವಿಕ ಅದು ಒಳ್ಳೇದೇ. ಸಾವಯವ ಗೊಬ್ಬರ ಒಳ್ಳೇದೇನು? ಈ ಇದರಿಂದ ಬಯೋ ಫರ್ಟಿಲೈಸರ್ ಯೂಸ್ ಮಾಡ್ತಾರೆ ಸರ್. ಬಯೋ ಫರ್ಟಿಲೈಸರ್ ಜೈವಿಕ ಎಲ್ಲ ಹೋಗ್ತೀವಿ. ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡಬೇಕು. ಸಾವಯವ ಹೋಗ್ಬೇಕು. ಸಾವಯವ ಅಂದ್ರೆ ಏನು ಗೊತ್ತಿದೆಯಲ್ಲ, ಅದು ಒಂದು ಹಂತವಾಗಿ ನೀವು ಮೊದಲು ಈಗ ರಾಸಾಯನಿಕ ಗೊಬ್ಬರ ಮಾಡ್ತೀವಿ ಹೆಚ್ಚಿಗೆ, ಹಂತವಾಗಿ ಕಡಿಮೆ ಮಾಡ್ಕೊಂತ 25 ಮಾಡ್ಕೊಂಡು ಈ ಒಂದು ಆ ರೀತಿಯಲ್ಲಿ ಮಾಡಿದ್ರೆ ನೀವು ಸಾವಯವ ಗೊಬ್ಬರಕ್ಕೆ ನೀವು ಹೆಚ್ಚಿನ ಒಂದು ಲಾಭ ಮುಂದಿನ ಒಂದು 3-4 ವರ್ಷ ಅಂತ ಪಡಿಬೋದು. ನಿಮ್ಮ ತಂದೆಯವ್ರಿಗೆ ಹೇಳಿ, ಇಟ್ಟಿನಡಿ ಫಾರ್ಮಿಗೆ ಒಂದು ನಮ್ಮ ನಂಬರ್ ತಗೋ, ನಂಬರ್ ಬರ್ತಂತ ಬರ್ಕೋ 9449 9449 ಆಯ್ತಾ? 121372. ದಯವಿಟ್ಟು ನಿಮ್ಮ ತಂದೆಯವರಿಗೆ ಫೋನ್ ಮಾಡಿ ಒಂದು ದಿವಸ ಬರಲಿ. ತಾಂತ್ರಿಕ ಮಾಹಿತಿ ಮತ್ತು ಇನ್ನಿತರೆ ಏನಾದ್ರು ಸವಲತ್ತುಗಳು ನಿಮಗೆ ಸಿಗ್ತಲ್ಲ ಅಂದರೆ ಅದನ್ನು ವ್ಯವಸ್ಥೆ ಮಾಡಿ. ಧನ್ಯವಾದಗಳು. ಧನ್ಯವಾದಗಳು ಸರ್. ಈಗ ಎಲ್ಲರೂ ಸಾಕು. ಇವಾಗ ನಮ್ಮ ಪ್ರಿನ್ಸಿಪಾಲ್ ಅಲ್ಲಿ ನಿವೇದನೆ ಏನಂದ್ರೆ,
ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ರೌಂಡು ಬಿಜಾಪುರ ಕಾಲೇಜು ಕೃಷಿ ವಿದ್ಯಾಲಯಕ್ಕೆ ಒಂದು ದಿವಸ ರೌಂಡ್ ಹಾಕ್ತಿದ್ದೀವಿ. ಸೊ ಎಲ್ಲರಿಗೂ ಧನ್ಯವಾದಗಳು. ಇಷ್ಟವಾದ ದೇವರು ನಿಮ್ಮೆಲ್ಲ ಅಟೆಂಡ್ ಮಾಡಿ ಧನ್ಯವಾದಗಳು.